ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೋಮವಾರ ಆಗಿರೋದ್ರಿಂದ ಎಲ್ಲ ಇವತ್ತು ಕೆಲಸ ಜಾಸ್ತಿನೇ ಇರುತ್ತೆ. ಯಾಕಂದರೆ ನೆನ್ನೆ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿರೋದ್ರಿಂದ ಒಂದು ಕಡೆಯಿಂದ ಮನೆ ಕ್ಲೀನಿಂಗು ಎಲ್ಲ ಆಗಿದೆ. ಇವಾಗ ಏನಿಲ್ಲ, ಪೂಜೆ ಮಾಡಬೇಕು. ಸಿಂಪಲಾಗಿ ಇವತ್ತು MTR ರಸಮ್ ಪೌಡರ್ ತಂದಿದೆ ನೆನ್ನೆನೆ. ಅದರಲ್ಲಿ MTR ರಸಮ್ ಪೌಡರಲ್ಲಿ ರಸಮ್ ಮಾಡೋಣ ಅಂದ್ಬಿಟ್ಟು ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಸರಿ, ಟ್ರೈ ಮಾಡೋಣ ಒಂದ್ಸಲಿ. ಯಾವಾಗ್ಲೂ ಬರೀ ಬೇರೆ ಸಾಂಬಾರುಗಳು ಟ್ರೈ ಮಾಡೋ ಬದಲು ಒಂದ್ಸಲಿ ರಸಮ್ನು ಟ್ರೈ ಮಾಡೋಣ, ಸೈಡ್ಸ್ ಏನಾನ ಮಾಡೋಣ ಅಂದ್ಕೊಂಡೆ. ಬಟ್ ಇವತ್ತು ರಸಮಲಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಲು ತುಂಬ ಮಿಕ್ಕಿದೆ, ಅದಕ್ಕೋಸ್ಕರ ರಸಮಲಾಯಿ ಮಾಡೋಣ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಯಾವ ಥರ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸಿಂಪಲಾಗಿ ಇವತ್ತು ಪೂಜೆ ಮಾಡಿರೋದು. ನಾನು ಫಸ್ಟ್ ಗ್ರೀನ್ ಕಲರ್ ಮ್ಯಾಟೆಲ್ಲ ಹಾಕಿದ್ನಲ್ಲ, ಸ್ವಲ್ಪ ನೋಡ್ತಾ ಇದ್ದೆ, ಯಾಕೋ ಅದು ದೀಪ ಎಲ್ಲ ಸ್ವಲ್ಪ ಹಚ್ಚಿದಾಗ ಎಲ್ಲ ಸರಿಯಾಗಿ ಕೂರ್ತಾ ಇರಲಿಲ್ಲ. ಅದಕ್ಕೋಸ್ಕರ ತೆಗೆದುಬಿಟ್ಟೆ ಬೇಡ ಅಂದ್ಬಿಟ್ಟು. ಫಸ್ಟ್ ಹಾಕ್ದಾಗ ತುಂಬ ಇಷ್ಟ ಆಯಿತು. ಆಮೇಲೆ ಏನಾಗ್ತಾಯಿತ್ತು ಅಂದರೆ ತುಂಬ ಡೆಸ್ಟ್ ಕೂತ್ಕೊಳ್ತಾ ಇತ್ತು ಮತ್ತು ಯಾವಾಗಲೂ ಎತ್ತಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈಗ ಫುಲ್ಲು ತೆಗೆದುಬಿಟ್ಟು ನಾರ್ಮಲಾಗಿಟ್ಟೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಅದಕ್ಕಿಂತ ಇದು ಚೆನ್ನಾಗಿ ಕಾಣ್ತಾ ಇದೆ. ನಮ್ಗೆ ಹೆಂಗೆ ಅಂದರೆ ಒಂದೊಂದ್ಸಲಿ ಚೇಂಜ್ ಮಾಡಿದಾಗ ಏನೋ ಒಂಥರ ಹೊಸ ಥರ ಕಾಣ್ತಾ ಇದೆ. ನನಗೆ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡಿದ್ದೆ ಒಂದು ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ದೇವ್ರ ಮನೆ ಅಂದ್ಬಿಟ್ಟು. ಸರಿ, ಈಗ ನಾನು ರೆಡಿ ಆಗಿಬಿಡೋಣ ಅಂತ ಬಂದೆ ರೂಮ್ಗೆ. ಸರಿ, ಅದಕ್ಕೂ ಮುಂಚೆ ನನಗೆ ತುಂಬ ಇಯರ್ ಫಾಲ್ ಆಗ್ತಾಯಿತ್ತು. ಒಂದು 2-3 ಮಂತಿನಂತೂ ಸಿಕ್ಕಾಪಟ್ಟೆ ಇಯರ್ ಫಾಲ್ ಆಗ್ತಾಯಿತ್ತು. ನಾನು ತುಂಬ ಜನ ತೋರಿಸ್ತಾರಲ್ಲ ಆದಿವಾಸಿ ಇಯರ್ ಆಯಿಲು ಎಲ್ಲ ಟ್ರೈ ಮಾಡಿದೆ. ನನಗೇನು ಅಷ್ಟು ಸೆಟ್ ಆಗಲಿಲ್ಲ ನನ್ನ ಇಯರ್ಗೆ. ಸರಿ, ಆಮೇಲೆ ಇನ್ನೇನು ಮಾಡೋದು ಅಂತ ಸುಮ್ಮನೆ ಇದ್ದೆ. ಸರಿ, ಲಾಸ್ಟಿಗೆ ಯೂಟ್ಯೂಬಲ್ಲಿ ತುಂಬ ಜನ ಇದನ್ನು ಹೇಳ್ತಾಯಿದ್ರು, ರೋಸ್ಮೆರಿ ವಾಟರ್ ಅಪ್ಲೈ ಮಾಡಿದ್ರೆ ಕೂದಲು ಏರ್ ಫಾಲ್ ಆಗಲ್ಲ ಅಂತ. ಇದು ನಾನೇನು ಪ್ರಮೋಷನ್ ಮಾಡ್ತಾಯಿಲ್ಲ, ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಯಿತು. ಕೂದಲು ಉದ್ರೋದು ತುಂಬ ಕಮ್ಮಿ ಆಗಿದೆ. ಹಾಗೂ ತುಂಬ ಚೆನ್ನಾಗಿ ಸ್ವಲ್ಪ ಬೇಬಿ ಏರ್ಸ್ ಎಲ್ಲ ಬರ್ತಾ ಇದೆ. ನಾನು ಇದೆಲ್ಲ ಫೇಕ್ ಅಂದ್ಕೊಂಡಿದ್ದೆ, ಒಂದ್ಸಲ ಕೂದಲು ಹೋದ್ಮೇಲೆ ನಿಜ ಬರುತ್ತಾ ಅಂತ. ಬಟ್ ಇದು 100% ರಿಸಲ್ಟು. ಆದರೆ ಕಾಯಬೇಕಷ್ಟೇ. ನಮ್ಮದು ಒಂದೇ ಸಲ ಕೂದಲು ಉದ್ರೋಗಲ್ವಲ್ಲ, ಒಂದು ವರ್ಷದಿಂದ ಕೂದಲು ಉದುರ್ತಾ ಬರುತ್ತೆ. ನಮಗೊಂದು ವರ್ಷ ಆದಮೇಲೆ ಅಲ್ವಾ ಗೊತ್ತಾಗೋದು ಕೂದಲು ಉದ್ರಿದೆ ನಮ್ಮದು. ಅದೇ ಥರನೇ ಈ ಥರ ಇದೂ ಅಷ್ಟೇ. 1 ವರ್ಷ ಅಥವಾ ಒಂದು 6 ತಿಂಗಳು ಹಾಕ್ಕೊಳ್ಳಿ, ಗೊತ್ತಾಗೋಗಿದೆ. ನನಗೆ ಗೊತ್ತಾಗಿರೋ ಪ್ರಕಾರ ಕೂದಲು ಉದ್ರೋದು ಪೂರ್ತಿ ಕಮ್ಮಿ ಆಗಿದೆ. ಫಸ್ಟ್ ಆದರೆ ಸ್ನಾನ ಮಾಡಿದ ತಕ್ಷಣ ನೀರಲ್ಲಿ ಸ್ನಾನದ ಬಾತ್ರೂಮಲ್ಲೇ ಒಂದಷ್ಟು ಕೂದಲು ಇರ್ತಾಯಿತ್ತು, ತಲೆ ಬಾಚಿದ್ರೆ ಒಂದಷ್ಟು ಕೂದಲು ಇರ್ತಾಯಿತ್ತು. ರೋಸ್ಮೆರಿ ವಾಟರ್ ಅಪ್ಲೈ ಮಾಡಿದ್ಮೇಲೆ ನನಗೆ ಫುಲ್ಲು ನೀರಲ್ಲೆಲ್ಲ ಹೋಗ್ತಾಯಿಲ್ಲ. ಅಂದರೆ ತಲೆಗೆ ಸ್ನಾನ ಮಾಡಿದಾಗ ಸ್ನಾನದಲ್ಲೆಲ್ಲ ಕೂದಲು ಹೋಗ್ತಾಯಿಲ್ಲ. ನಂಗೆ ಖುಷಿ ಆಯಿತು. ನಿಮಗೆ ಇಷ್ಟ ಇದ್ದರೆ ಟ್ರೈ ಮಾಡಿ, ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಸಿಗುತ್ತೆ. ಈಗ ನಾನು ಪೂಜೆ ಆಯಿತು. ಪೂಜೆ ಆಗಿದ ನಂತರ ನಾನು ಸಿಂಪಲಾಗಿ, ಇವತ್ತು ಸೋಮವಾರ ಅಲ್ವಾ, ಸಿಂಪಲಾಗಿ ಪೂಜೆ ಮಾಡಿದ್ದಾಯಿತು. ಸರಿ, ಪೂಜೆ ಆಗಿದ್ಮೇಲೆ ಈಗ ಅಡುಗೆ ಮಾಡೋಣ ಅಂತ ಬಂದೆ. ಸರಿ, ಬೇಳೆ ರಸಮ್ ನಾರ್ಮಲಾಗಿ ರೆಡಿ ಮಾಡೋಣ ಅಂದ್ಬಿಟ್ಟು ಫಸ್ಟು ಬೇಳೆ ಟೊಮೆಟೊ ಇಷ್ಟೇ ಬೇಯಿಸಿಟ್ಕೊಂಡಿದ್ದೆ. ಹಾಗೆ ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೊಳ್ತಾ ಇದ್ದೆ. ಯಾವಾಗಲೂ ಬೆಳ್ಳುಳ್ಳಿ ಒಂದು ಬಾಕ್ಸಲ್ಲಿ ಬಿಡಿಸಿಟ್ಕೊಳ್ತೀನಿ, ಆದರೆ ಖಾಲಿಯಾಗಿದೆ, ನಾನು ನೋಡ್ಕೊಳ್ಳಿಲ್ಲ. ಇವಾಗ ಅದಕ್ಕೆ ರಸಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಆ ಕಡೆ ಹುಣಸೆಹಣ್ಣು ಕೂಡ ನೆನೆ ಹಾಕ್ಕೊಂಡಿದ್ದೀನಿ. ಈಗ ಸಿಂಪಲಾಗಿ ಬೇಳೆ ರಸಮ್ಗೆ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ಮತ್ತು ಬೆಂದಿರುವ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಳೆ ರಸಮ್ ಸ್ವಲ್ಪ ತೆಳ್ಳಗಿದ್ರೇ ಚೆಂದ. ಅದಕ್ಕೆ ಲಾಸ್ಟಿಗೆ ಹುಣಸೆಹಣ್ಣು ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೇಳೆ ರಸಮ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, MTRದು. ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮದುವೆ ಮನೆಯಲ್ಲಿ ರಸಮ್ ಇರುತ್ತಲ್ಲ, ಅದೇ ಥರನೇ ಇತ್ತು. ಮಕ್ಕಳಂತೂ 2 ಸಲ ಕೇಳಿ ಹಾಕಿಸ್ಕೊಂಡು ತಿಂದರು. ನೆಕ್ಸ್ಟ್ ಡೇಗೂ ಅದನ್ನೇ ಇದ್ದರೆ ಹಾಕು ಅಂದರು. ಬಟ್ ನಾನು ಸ್ವಲ್ಪ ಮಾಡಿರೋದಕ್ಕೆ ಇಷ್ಟೇ, ನೆಕ್ಸ್ಟ್ ಸಲ ಯಾವಾಗ ನಾನು ಮಾಡಿಕೊಡ್ತೀನಿ ಅಂತ ಕೂಡ ಅಂದೆ. ಸ್ವಲ್ಪ ಹುಳಿ ನನಗೆ ಕಮ್ಮಿ ಆಯಿತು, ಅದಕ್ಕೋಸ್ಕರ ಲಾಸ್ಟಲ್ಲಿ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹುಳಿ ಕರೆಕ್ಟಾಗಿದ್ದರೆ ನಿಂಬೆ ರಸ ಹಾಕ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಈಗ ಬರೀ ರಸಮ್ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದಕ್ಕೆ ಪೊಟ್ಯಾಟೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಏನಾನ ಸ್ನ್ಯಾಕ್ಸ್ ಅಥವಾ ಏನಾನ ಸೈಡ್ಗೆ ಬೇಕು ಅರ್ಜೆಂಟಾಗಿ ಅಂದರೆ ಈ ಥರ ಮಾಡ್ಕೊಳ್ಬೋದು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ
ಸಣ್ಣದಾಗಿ ಕಟ್ ಮಾಡಿರೋ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಇದು ಬೇಯೋದು ಗೊತ್ತಾಗೋಗುತ್ತೆ, ಸ್ವಲ್ಪ ನೀರು ಬಿಟ್ಕೊಂಡು ಮತ್ತು ಡ್ರೈ ಆಗುತ್ತೆ, ಆಗ ಪೊಟ್ಯಾಟೊ ಫ್ರೈ ರೆಡಿಯಾಗಿ ಹೋಗುತ್ತೆ. ಈ ಕಡೆ ಬೇಳೆ ರಸಮ್ಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬೇಳೆ ರಸಮ್ ಕೂಡ ರೆಡಿ ಆಯಿತು. ಈ ಕಡೆ ಪೊಟ್ಯಾಟೊ ಫ್ರೈ ಕೂಡ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಕೂಡ ಬಂದರು ಮಧ್ಯಾಹ್ನ ಊಟಕ್ಕೆ. ಸರಿ, ಅವ್ರಿಗೆ ಬೇಗ ಬೇಗ ಹಾಕ್ಕೊಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರೂ ಟೈಮ್ ಮಾತ್ರ ಫಾಸ್ಟಾಗಿ ಓಡೋಗ್ತಾ ಇದೆ. ಸರಿ, ಇವಾಗ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಊಟ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ನೀವು ನಿಜವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸರಿ, ರೆಸ್ಟೆಲ್ಲ ಆದಮೇಲೆ ನಾನು ತುಂಬ ಹಾಲು ಮಿಕ್ಕಿತ್ತು, ಅದಕ್ಕೋಸ್ಕರ ಇವತ್ತು ರಸಮಲಾಯಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ರಸಮಲಾಯಿ ಮಾಡೋದು. ನಾನು ಯಾವ ಥರ ಮಾಡ್ತೀನಿ ಅಂತ ಒಂದು ಸಿಂಪಲ್ ಟಿಪ್ಸಲ್ಲಿ ಅಷ್ಟೇ. ಮೊದಲನೇದಾಗಿ ನಾನು 1.5 ಲೀಟ್ರ್ ಹಾಲು ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೆ ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಂಬೆ ರಸ ಕೂಡ ಬೇಕಾದರೂ ಹಾಕ್ಕೊಳ್ಬೋದು. ವೆನಿಗರಲ್ಲಾದರೆ ಸ್ವಲ್ಪ ಬೇಗ ಹಾಲು ಹೊಡೆಯುತ್ತೆ ಅಷ್ಟೇ. ಈಗ ಒಂದು 2 ಸ್ಪೂನಷ್ಟು, ಅಂದರೆ ಚಿಕ್ಕ ಸೌಟ್, ಅದು ನಿಮಗೆ ನೋಡೋಕ್ಕೆ ದೊಡ್ಡ ಸೌಟ್ ಥರ ಕಾಣ್ತಾ ಇದೆ. ನಾನು ಅದರಲ್ಲಿ ಸ್ವಲ್ಪ 2 ಸಲ ಹಾಕ್ಕೊಂಡ್ರೆ ಬೇಗ ಹಾಲು ಒಡೆದೋಯ್ತು. ಸರಿ, ಇದನ್ನು ಒಡೆದಿದ ತಕ್ಷಣ ಪನ್ನೀರ್ ಆಗುತ್ತೆ. ಇದರಲ್ಲಿ ನೀವು ಪನ್ನೀರ್ ಕೂಡ ಮಾಡಿಟ್ಕೊಳ್ಬೋದು. ನೆಕ್ಸ್ಟ್ ಸಲ ಯಾವಾಗ ನಾನು ಪನ್ನೀರ್ ಮಾಡಿದ್ರೆ ಆ ರೆಸಿಪಿ ಕೂಡ ಹಾಕ್ತೀನಿ, ನಿಮಗೆ ಬೇಕು ಅಂದರೆ ಕಮೆಂಟ್ ಹಾಕಿ. ಆಮೇಲೆ ಇವಾಗ ಚೆನ್ನಾಗಿ ಹಾಲೆಲ್ಲ ಹೊಡೆದಿದ ತಕ್ಷಣ ನಾನು ಒಂದು ಬಟ್ಟೆಯಲ್ಲಿ ಇದನ್ನೆಲ್ಲ ಶೋಧಿಸ್ಕೊಳ್ತೀನಿ. ಪನ್ನೀರ್ ಒಡೆದಿರೋ ನೀರು ಇರುತ್ತಲ್ಲ, ಸಪ್ರೇಟ್ ಮಾಡಿದ್ವಲ್ಲ, ಆ ನೀರನ್ನ ನಾನು ಬಿಸಾಕಲ್ಲ. ಯಾಕಂದರೆ ಸಂಜೆಗೆ ರೋಟಿ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟರ್ ನಾನ್ ರೋಟಿ, ಅದಕ್ಕೆ ಯೂಸ್ ಆಗುತ್ತೆ. ಈ ಚಪಾತಿ ಅಥವಾ ಈ ಥರ ರೋಟಿ ಏನಾನ ಮಾಡುವಾಗ ನೀರು ಬದಲು ಆ ಒಡೆದಿರೋ, ಅಂದರೆ ಪನ್ನೀರ್ ಒಡೆದಿರ್ತೀವಲ್ಲ ಆ ನೀರನ್ನ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಸಾಫ್ಟಾಗಿ, ಮತ್ತು ಅದರಲ್ಲಿ ತುಂಬ ಬೆನಿಫಿಟ್ ಇದೆ ಆ ನೀರಲ್ಲಿ, ತುಂಬ ಹೆಲ್ತ್ಗೂ ಒಳ್ಳೆಯದು ಆ ನೀರನ್ನ. ಅದಕ್ಕೋಸ್ಕರ ಹಿಟ್ಟು ಕಲಿಸೋದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಈ ಥರ ಪನ್ನೀರನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಒಂದು 1 ಅವರ್ ಇಡ್ತೀನಿ ಅಷ್ಟೇ. ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅಂದರೆ ನೀರೆಲ್ಲ ಬಂದುಬಿಡ್ಬೇಕು ಈಚೆಗೆ. ಒಂದು 90% ನೀರು ಈಚೆ ಬರಬೇಕು. ಒಂದು 10%ಅನ್ನು ಸ್ವಲ್ಪ ನೀರು ತೇವ ಹಂಗೆ ಇರಬೇಕು. ಅದು 1 ಅವರ್ ಆದಮೇಲೆ ನಾನು ಈ ಕಡೆ ಇನ್ನೂ 1 ಲೀಟರ್ ಹಾಲನ್ನ ಕಾಯಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಅಗಲ ಪಾತ್ರೆಯಲ್ಲೇ ಕಾಯಕ್ಕೆ ಇಡ್ತಾಯಿದ್ದೀನಿ. ಈಗ ಈ ಕಡೆ ಪನ್ನೀರು ಅಷ್ಟೇ ಕ್ಲೀನಾಗಿ ನೀರೆಲ್ಲ ಹೋಗಿ ಒಂದು ಸ್ವಲ್ಪ ತೇವ ಇದೆ, ಏನು ತುಂಬ ಇಲ್ಲ. ಇದನ್ನು ತುಂಬ ಡ್ರೈ ಆಗಿಲ್ಲ, ತುಂಬ ಡ್ರೈ ಆಗಲೂಬಾರ್ದು, ಆವಾಗ ನಿಮಗೆ ನಾದ್ಕೊಂಡು ಸಾಫ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಂಗೇನೋ ಪೂರ್ತಿ ಡ್ರೈ ಆದರೆ, ಒಂದು ಚೂರು ನೀರಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಚುಮುಕ್ಸ್ಕೊಳ್ಬೇಕಾದ್ರೆ ನೀವು ಹಾಕ್ಕೊಳ್ಬೋದಾಗುತ್ತೆ. ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು 15 ನಿಮಿಷಗಳನ್ನು ಆಗುತ್ತೆ ಇದನ್ನು ನಾದ್ಕೊಳ್ಳೋಕ್ಕೆ. ಎಲ್ಲ ಒಂದು ಉಂಡೆ ಆಕಾರಕ್ಕೆ ಬರಬೇಕು. ಕೆಲವೊಬ್ಬರು ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾರೆ ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾರೆ. ಅದೆಲ್ಲದಕ್ಕಿಂತ ನನಗೆ ಈ ಥರ ಪ್ಲೈನಲ್ಲಿ ಮಾಡ್ಕೊಂಡ್ರೆ ತುಂಬ ಇಷ್ಟ. ಆ ಥರ ಮಾಡಿಕೊಂಡ್ರೆ ನನಗೆ ಟೇಸ್ಟ್ ಸ್ವಲ್ಪ ಕಮ್ಮಿ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಟ್ರೈ ಮಾಡಿದ್ದೀನಿ. ಬಟ್ ಈ ಥರ ಮಾಡ್ಕೊಳ್ಳೋದಕ್ಕೂ ಆ ಥರ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಬರುತ್ತೆ. ಪನ್ನೀರ್ ಈ ಥರ ಮಾಡ್ಕೊಳ್ಳೋದ್ರಿಂದ, ಏನೂ ಮಿಕ್ಸ್ ಮಾಡ್ಕೊಳ್ದಿರ ಪನ್ನೀರ್ ಅಂದರೆ ರಸಮಲಾಯಿ ಬಾಲ್ಸ್ ಮಾಡ್ಕೊಳ್ಳೋದ್ರಿಂದ, ರಸಗುಲ್ಲ ಬಾಲ್ಸು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಈ ಕಡೆ ಮಲಾಯಿ ಮಾಡೋದಕ್ಕೆ, ಅಂದರೆ ರಸಮಲಾಯಿಗೆ ಹಾಲು ರೆಡಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ನಿಧಾನ ಉರಿಯಲ್ಲೇ ಕಾಯಿಸಬೇಕು. ಏನಿಲ್ಲ ಅಂದರೂ ಒಂದು 20-25 ಮಿನಿಟ್ಸ್ ಹಾಲನ್ನ ಕಾಯಿಸಿದ್ರೆ ಅದು ಸ್ವಲ್ಪ ತಿಕ್ಕಾಗುತ್ತೆ. ಕೆನೆ ಬಿಡ್ತಾ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸುತ್ತಲೂ ಕೆನೆ ಬಿಡುತ್ತೆ, ಒಂದೊಂದು ನಿಮಿಷ, ಒಂದು 5 ನಿಮಿಷಕ್ಕೂ ಕೆನೆ ಬಿಡ್ತಾ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಒಂದು 2 ಪ್ಯಾಕೆಟಷ್ಟು ಬಾದಾಮಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಳ್ಳೋದ್ರಿಂದ ಇನ್ನೂ ಡಬಲ್ ಟೇಸ್ಟ್ ಆಗಿರುತ್ತೆ. ಸಕ್ಕರೆ ನಿಮಗೆ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದಾಗುತ್ತೆ. ಈಗ ಪನ್ನೀರ್ ಬಾಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಈ ಕಡೆ ಸಕ್ಕರೆ, ಒಂದು ಬೌಲ್ ಸಕ್ಕರೆಗೆ ಒಂದು 3 ಬೌಲಷ್ಟು ನೀರು ಹಾಕ್ಕೊಂಡು ಒಂದೇ ಬೌಲಲ್ಲಿ ಚೆನ್ನಾಗಿ ಕುದಿ ಬರ್ತಾ ಈಗ ಪನ್ನೀರ್ನೆಲ್ಲ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಈ ಕಡೆ ಹಾಲು ರೆಡಿ ಮಾಡ್ಕೊಂಡಿದ್ನಲ್ಲ, ಹಾಲ್ಗೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಏನಿಲ್ಲ, ಇದನ್ನು ಹಾಕ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಥರ ಬರುತ್ತೆ, ಆವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ಈಗ ಚೆನ್ನಾಗಿ ಕುದ್ದಿದೆ ಅದು. ಈಗ ಪನ್ನೀರೆಲ್ಲ ನೋಡಿ ಈ ಥರ ಮೇಲೆ ತೇಲ್ತಾ ಇರುತ್ತಲ್ಲ, ಅಲ್ಲಿವರೆಗೂ ಅದು ರೆಡಿಯಾಗಲ್ಲ. ಈ ನೀರಲ್ಲಿ ಮುಳುಗಬೇಕು. ಈ ಪನ್ನೀರೆಲ್ಲ ಕ್ಲೀನಾಗಿ ನೀರಲ್ಲಿ ಮುಳುಗಿದ್ರೆ ಆವಾಗ ಇದು ರೆಡಿಯಾಗಿದೆ ಅಂತ. ಒಂದೊಂದನ್ನೇ ನೀರನ್ನೆಲ್ಲ, ಅಂದರೆ ಸ್ವೀಟ್ನೆಸ್ ಇರುತ್ತಲ್ಲ, ಅದು ಸ್ವಲ್ಪ ತೆಗೆದುಬಿಡಬೇಕು. ಹಂಗೆ ಹಾಕಿದ್ರೆ
ಪನ್ನೀರ್ ಒಳಗಡೆ ಸಕ್ಕರೆ ಪಾಕ ಹಾಗೆ ಇರುತ್ತೆ. ಈಗ ಇದು ಮಲಾಯಿ ಸೇರ್ಕೊಳ್ಳಲ್ಲ, ಅದಕ್ಕೋಸ್ಕರ ಹಿಂಡಿ ತೆಗೆದುಬಿಟ್ಟು ಈಗ ಮಲಾಯಿನ ಅದರಲ್ಲಿ ಅಂದರೆ ಮಲಾಯಿಗೆ ರಸಮಲಾಯಿ ಅನ್ನೋದು, ಅದಕ್ಕೇ ರಸಗುಲ್ಲಗಳು ಹಾಕಿದ್ರೆ ಆಯಿತು. ಇದನ್ನು ಹಾಕಿ ಏನಿಲ್ಲ ಅಂದರೂ ಒಂದು ನೈಟ್ ಪೂರ್ತಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 4 hours ಬಿಟ್ಬಿಟ್ಟೆ. ಅಮ್ಮ ಬರ್ತೀನಿ ಅಂದಿದ್ರು, ಅದಕ್ಕೋಸ್ಕರ ಅವ್ರು ಬಂದಮೇಲೆ ಇದು ಮಾಡೋಣ ಅಂತ ಫ್ರಿಡ್ಜಲ್ಲಿ ಕೂಡ ಇಟ್ಟೆ. ಸಂಜೆ ದೀಪ ಹಚ್ಕೊಂಬಿಡೋಣ ಅಂದ್ಬಿಟ್ಟು ಮತ್ತೆ ಸಂಜೆ ಒಂದ್ಸಲಿ ಪೂಜೆ ಮಾಡ್ತೀನಿ. ಸರಿ, ಪೂಜೆ ಎಲ್ಲ ಮಾಡಿದ್ಮೇಲೆ ಬೆಣ್ಣೆ ನೋಡಿದೆ, ಬೆಣ್ಣೆ ಪೂರ್ತಿ ಖಾಲಿಯಾಗಿತ್ತು. ಸರಿ, ಅಷ್ಟರಲ್ಲಿ ಕೆನೆ ಕೂಡ ಇಟ್ಟಿದ್ನಲ್ಲ ಒಂದು 15 days. ಸರಿ, ಬಟರ್ ನಾನ್ ರೋಟಿಗೆ ಮತ್ತು ಪನ್ನೀರ್ ಬಟರ್ ಮಸಾಲೆಗೆ ಕೆನೆ ಇಲ್ಲ ಅಂದರೆ ಬೆಣ್ಣೆ ಇಲ್ಲ ಅಂದರೆ ಏನು ಚೆಂದ ಅಲ್ವಾ, ಅದಕ್ಕೋಸ್ಕರ ಬೆಣ್ಣೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕೆನೆ ಎಲ್ಲ ಸ್ಟೋರ್ ಮಾಡಿದ್ನಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಈ ಕಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಅಗಲವಾಗಿರೋ ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 to 6 ಐಸ್ ಕ್ಯೂಬ್, ಅಂದರೆ ನೀರು ತುಂಬ ತಣ್ಣಗಿದ್ರೆ ತುಂಬ ಒಳ್ಳೆಯದು, ಬೆಣ್ಣೆ ತೆಗೆಯೋಕ್ಕೆ ಈಸಿ ಆಗುತ್ತೆ. ಈಗ ಮಿಕ್ಸಿ ಜಾರ್ಗೂ ಅಷ್ಟೇ ಒಂದು 5 to 6 ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಿಮ್ಮ ಹತ್ರ ಕೋಲ್ಡ್ ವಾಟರ್ ಇದ್ದರೂ ಕೂಡ ಕೋಲ್ಡ್ ವಾಟರು ಹಾಕ್ಕೊಳ್ಬೋದಾಗುತ್ತೆ. ನಾನು ಐಸ್ ಕ್ಯೂಬು ಹಾಕ್ಕೊಂಡು ಮತ್ತು ಈ ಕಡೆ ಕೋಲ್ಡ್ ವಾಟರು ಹಾಕ್ಕೊಂಡು 1 ನಿಮಿಷಗಳ ಕಾಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ಥರ ಆಗಿರುತ್ತೆ. ಈ ಥರ ಅಂದರೆ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಈಗ ಇದಿನ್ನೂ ಬೆಣ್ಣೆ ಆಗಿಲ್ಲ, ಮತ್ತೆ ಇನ್ನೊಂದೆರಡು ಐಸ್ ಕ್ಯೂಬ್ ಹಾಕ್ಕೊಳ್ಬೋದು ನೀವು ಬೇಕು ಅಂದರೆ ಕೋಲ್ಡಲ್ಲೇ ಇರಬೇಕು ಮಿಕ್ಸಿ ಜಾರು, ಬಿಸಿ ಆಗೋಕ್ಕೆ ಬಿಡಬಾರ್ದು. ಆಗ ಈಸಿಯಾಗಿ ಬೆಣ್ಣೆನ ನಾವು ತೆಗಿಬೋದು. ಏನಿಲ್ಲ ಅಂದರೂ ಇದು ಒಂದು 5 ನಿಮಿಷದೊಳಗಡೆ ನಾವು ಬೆಣ್ಣೆನ ತೆಗೆದುಬಿಡ್ಬೋದಾಗುತ್ತೆ. ಅವಾಗೆಲ್ಲ ಕಡಿತಾಯಿದ್ರು, ಬೆಣ್ಣೆ ಕಡಿಯೋ ಕೋಲೆಲ್ಲ ಬರ್ತಾಯಿತ್ತು. ಇವಾಗೆಲ್ಲ ಅಷ್ಟು ಪೇಷನ್ಸ್ ಯಾರಿಗಿರುತ್ತೆ, ಅದಕ್ಕೋಸ್ಕರ ಈಸಿಯಾಗಿ ಈ ಥರ ಬೆಣ್ಣೆ ತಗೊಳ್ಬೋದಾಗುತ್ತೆ. ಈಗ ನಾನು ಇದೆಲ್ಲ ಬೆಣ್ಣೆ ಎಲ್ಲ ತೆಗೆದು ಒಂದು ಕೋಲ್ಡ್ ವಾಟರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ವಾಟರ್ಗೆ ಹಾಕ್ಕೊಳ್ಳೋದ್ರಿಂದ ಬೆಣ್ಣೆ ಕರಗೋಗುತ್ತೆ ಬೇಗ, ಅಂದರೆ ಎಲ್ಲ ಫುಲ್ ಮೆಲ್ಟ್ ಆಗೋವಾಗ ನಮಗೆ ಬೆಣ್ಣೆ ಕ್ಲೀನಾಗಿ ಸಿಗೋಲ್ಲ. ಅದಕ್ಕೋಸ್ಕರ ಫುಲ್ಲು ಕೋಲ್ಡ್ ವಾಟರಲ್ಲೇ ಇದನ್ನು ಹಾಕ್ಕೊಂಡಿಟ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ಕೋಲ್ಡ್ ವಾಟರಲ್ಲೇ ಒಂದು ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಇನ್ನೂ ಹಾಲಿನ ಅಂಶ ಹಂಗೆ ಇರುತ್ತೆ. ಚೆನ್ನಾಗಿ ನೀರಲ್ಲಿ ತೊಳಿತಾ ಬಂದಾಗ ಇದು ನಾರ್ಮಲ್ ಪ್ಲೈನ್ ವಾಟರ್ ಆಗೋವರೆಗೂ ಈ ಬೆಣ್ಣೆನ ತೊಳೆದ್ರೆ ಆವಾಗ ಬೆಣ್ಣೆ ಕರೆಕ್ಟಾಗಿ ಬಂದಿರುತ್ತೆ. ನೋಡಿ, ನಾವು ವೇಸ್ಟ್ ಮಾಡಿ ಬಿಸಾಕೋ ಕೆನೆಯಲ್ಲೇ ಇಷ್ಟು ಬೆಣ್ಣೆ ಮಾಡ್ಕೊಂಡಿದ್ದೀವಿ ಅಂದರೆ ಸಾಕಲ್ವ. ನಮ್ಮ ಮನೆಗೆ ಒಂದು 15 daysಗೆ ಇಷ್ಟು ಬೆಣ್ಣೆ ಮಾಡ್ಕೊಂಡ್ರಾಯ್ತು. ಇದರಲ್ಲಿ ತುಪ್ಪ ಕೂಡ ಮಾಡ್ಕೊಬೋದು. ನಾನು ತುಪ್ಪ ಏನು ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ತಿಂಡಿ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಬೆಣ್ಣೆ ದೋಸೆ ಅಥವಾ ಬೆಣ್ಣೆಲಿ ಏನಾನ ಮಾಡಬೇಕು ಅಂದರೆ ಈ ಥರ ಮನೆಯಲ್ಲೇ ಮಾಡ್ಕೊಳ್ತೀನಿ. ಎಷ್ಟು ಖುಷಿ ಆಗುತ್ತಲ್ವ ನಾವೇ ಬೆಣ್ಣೆ ಮಾಡ್ಕೊಂಡಿದ್ದೀವಿ ಅಂದ್ಬಿಟ್ಟು. ಈಗ ಬೆಣ್ಣೆ ಎಲ್ಲ ಮಾಡಿ ತೆಗೆದಿಟ್ಟಿದ ನಂತರ ನಾನು ಪನ್ನೀರ್ ಬಟರ್ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆಲ್ಮೋಸ್ಟ್ ನಿಮಗೆ ಹಿಂದಿನ ವ್ಲಾಗಲ್ಲೇ ಒಂದು 4-5 ಹಿಂದಿನ ವ್ಲಾಗಲ್ಲೇ ನಾನು ಬಟರ್ ಚಿಕನ್ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಲ್ಲ, ಅದೇ ರೆಸಿಪಿನೇ, ಯಾವುದೇ ಥರ ಚೇಂಜಸ್ ಇಲ್ಲ. ಅದರಲ್ಲಿ ಚಿಕನ್ ಹಾಕೋ ಬದಲು ಇದಕ್ಕೆ ಪನ್ನೀರ್ ಹಾಕ್ಕೊಳ್ತೀನಿ ಅಷ್ಟೇ. ಅದಕ್ಕೆ ಇದನ್ನು ನಾನು ಫುಲ್ ರೆಸಿಪಿ ತೋರ್ಸೋಕ್ಕೆ ಹೋಗಲಿಲ್ಲ, ಫುಲ್ ಲೆಂತಿ ಆಗೋಗುತ್ತೆ, ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಅಂದ್ಬಿಟ್ಟು. ಈಗ ಅಮ್ಮ ಕೂಡ ಬಂದರು. ಅಮ್ಮ ಬಂದಿದ್ದ ನಂತರ ನಾನು ಈಗ ಫ್ರಿಡ್ಜಲ್ಲಿ ರಸಮಲಾಯಿ ಇಟ್ಟಿದ್ನಲ್ಲ ಅದನ್ನು ತೆಗೆದು ಕೊಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರಿಗಂತೂ. ತುಂಬ ಚೆನ್ನಾಗಿ ಬಂದಿದೆ, ಹೋಟೆಲಲ್ಲಿ ಮತ್ತು ಬೇಕ್ರಿಯಲ್ಲಿ ಸಿಗೋ ಥರನೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದರು. ನೀವು ಒಂದ್ಸಲಿ ಟ್ರೈ ಮಾಡಿ, ಹಾಲೇನ ತುಂಬ ಮಿಕ್ತು ಅಂದರೆ ಈ ಥರ ಟ್ರೈ ಮಾಡಿ. ಹಾಗೆಯೇ ಅಮ್ಮ ಎಲ್ಲ ತಿಂತಾಯಿದ್ರು. ಈ ಕಡೆ ನಾನು ಬಟರ್ ನಾನ್ ರೋಟಿ ಮಾಡೋಣ ಅಂದ್ಬಿಟ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ತುಂಬ ಫಾಸ್ಟಾಗೂ ಇದು ಮಾಡ್ಕೊಳ್ಬೋದು. ಯಾರನ್ನ ತಿಂತಾ ಇದ್ದರೆ ಬೇಗ ಮಾಡ್ಕೊಳ್ಬೋದು. ಮತ್ತು ನಾನು ನೀರನ್ನ ತೆಗೆದಿಟ್ಟಿದ್ನಲ್ಲ ಪನ್ನೀರ್ ಓಡಿಸಿ, ಅದರಲ್ಲೇ ಆ ನೀರಲ್ಲೇ ಕಲಸಿದ್ದಾಯಿತು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಅಮ್ಮ ಕೂಡ ತಿಂದ್ಬಿಟ್ಟು ಮನೆಗೆ ಹೋದರು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಏನೋ ಒಂದು ಕಂಟೆಂಟ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿವರೆಗೂ ಈ ವಿಡಿಯೋ ನೋಡಿರೋದಕ್ಕಾಗಿ.